ಜಡ್ಜ್ ವರ್ಸಸ್ ಐಎಎಸ್, ಯಾರಿಗೆ ಹೆಚ್ಚು ಅಧಿಕಾರ, ಯಾರಿಗೆ ಹೆಚ್ಚು ಪವರ್? ಉತ್ತರ ಪ್ರದೇಶದ ಗೊಂಡಾ ಜಿಲ್ಲೆಯಲ್ಲಿ ನಡೆದ ಈ ಪ್ರಹಸನ ಇಂಥದ್ದೊಂದು ಪ್ರಶ್ನೆಗೆ ಕಾರಣ ಆಗಿದೆ. ಒಬ್ಬರು ಹಿರಿಯ ಐಎಎಸ್ ಅಧಿಕಾರಿ, ಮತ್ತೊಬ್ಬರು ಸಿವಿಲ್ ನ್ಯಾಯಾಧೀಶರು. ಇಬ್ಬರೂ ಪ್ರಭಾವಿ ಮಹಿಳಾ ಅಧಿಕಾರಿಗಳೇ. ಆದರೆ ಇಬ್ಬರ ನಡುವೆ ನಡೆದ ಪ್ರತಿಷ್ಠೆಯ ಕಾಳಗ ಕೊನೆಗೆ ನ್ಯಾಯಾಂಗ ನಿಂದನೆಯ ಹಂತಕ್ಕೆ ತಲುಪಿದೆ. ವಿವಾದ ಶುರುವಾಗಿದ್ದು ಜ್ಯೋತಿ ವಿದ್ಯಾಮಂದಿರ ಮತ್ತು ಗೊಂಡಾ ನಗರ ಪಾಲಿಕೆ ನಡುವಿನ 30 ವರ್ಷ ಹಳೆಯ ಜಮೀನು ವಿವಾದದಿಂದ. ದೇವಿ ಪಾಟನ್ ವಿಭಾಗದ ಕಮಿಷನರ್ ದುರ್ಗಾಶಕ್ತಿ ನಾಗ್ಪಾಲ್ ಅವರಿಗೆ ಈ ಜಮೀನಿನ ಭಾಗ ತಮ್ಮ ಕಚೇರಿಗೆ ಬೇಕಿತ್ತು. ಈ ಕೇಸ್ ಸಿವಿಲ್ ಜಡ್ಜ್ ಶಬೀನಾ ಖಾನ್ ಅವರ ಕೋರ್ಟ್ನಲ್ಲಿ ದಶಕಗಳಿಂದ ಬಾಕಿ ಇತ್ತು. ಆದರೆ ಜಡ್ಜ್ ಮೇಡಮ್ ರಜೆಯಲ್ಲಿದ್ರು. ನ್ಯಾಯಾಲಯದಲ್ಲಿ ವಕೀಲರ ಮೂಲಕ ಸರ್ಕಾರದ ಪರ ವಾದ ಮಂಡಿಸುವುದನ್ನ ಬಿಟ್ಟು ಐಎಎಸ್ ಅಧಿಕಾರಿ ತಾವೇ ಖುದ್ದಾಗಿ ಜಡ್ಜ್ಗೆ ಫೋನ್ ಮಾಡಿ ರಜೆ ಲೆಕ್ಕ ಕೇಳೋಕೆ ಮುಂದಾದ್ರು. ಜುಲೈ 15ರಂದು ಕಮಿಷನರ್ ಮೇಡಮ್ ಜಡ್ಜ್ ಶಬೀನಾ ಅವರ ಖಾಸಗಿ ಮೊಬೈಲ್ಗೆ ಕರೆ ಮಾಡಿದ್ರು. ಮೊದಲು ಫೋನ್ ಎತ್ತಿದ್ದು ಜಡ್ಜ್ ಅವರ 7 ವರ್ಷದ ಮಗ. ಆ ಮಗುವಿಗೆ ತಾಯಿ ಎಲ್ಲಿ, ನಿನ್ನ ವಯಸ್ಸೆಷ್ಟು ಅಂತ ಪ್ರಶ್ನೆಗಳ ಸುರಿಮಳೆಗರೆದ್ರು. ನಂತರ ಸ್ವತಃ ಜಡ್ಜ್ ಶಬೀನಾ ಕರೆ ಸ್ವೀಕರಿಸಿದಾಗ ಕೇಸ್ ವಿಚಾರವಾಗಿ ಮಾತಾಡೋಕೆ ಯತ್ನಿಸಿದ್ರು. ಕೋರ್ಟ್ ಕೇಸನ್ನ ಫೋನಿನಲ್ಲಿ ಚರ್ಚಿಸಲು ಸಾಧ್ಯವಿಲ್ಲ ಅಂತ ಜಡ್ಜ್ ಕರೆ ಕಟ್ ಮಾಡಿದ್ರು. ಯಾರೋ ಕಿಡಿಗೇಡಿ ಫೇಕ್ ಕಾಲ್ ಮಾಡಿರಬಹುದು ಅಂತ ಅವರು ಭಾವಿಸಿದ್ರು. ಆದರೆ ಅಧಿಕಾರದ ಅಮಲಿನಲ್ಲಿದ್ದ ಕಮಿಷನರ್ಗೆ ಇದು ಘೋರ ಅಪರಾಧವಾಗಿ ಕಾಣ್ತು. ನಂತರ ನಡೆದ ಸಂಭಾಷಣೆಯಲ್ಲಿ ಕಮಿಷನರ್ ದುರ್ಗಾಶಕ್ತಿ ನಾಗ್ಪಾಲ್ ಅವರು ಜಡ್ಜ್ ಮೇಲೆ ಕಿಡಿಕಾರಿದ್ರು. ನಾನು ಹಿರಿಯ ಐಎಎಸ್ ಅಧಿಕಾರಿ, ನನ್ನ ಫೋನ್ ಕಟ್ ಮಾಡ್ತೀರಾ? ಸೀನಿಯರ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಸಂಸ್ಕಾರವೇ ನಿಮಗಿಲ್ಲ? ನೀವು ನ್ಯಾಯಾಂಗ ಅಧಿಕಾರಿಯೋ ಅಲ್ವೋ ನನಗೆ ಅನುಮಾನ ಇದೆ ಅಂತ ತರಾಟೆಗೆ ತೆಗೆದುಕೊಂಡ್ರು. ಹೈಕೋರ್ಟ್ಗೆ ದೂರು ನೀಡುವ ಬೆದರಿಕೆಯನ್ನು ಹಾಕಿದ್ರು. ಜಡ್ಜ್ ಕೂಡ ಜಗ್ಗದೆ, ನೀವು ಐಎಎಸ್ ಆಗಿರ್ಬೋದು, ಆದರೆ ನನ್ನ ಮೇಲಾಧಿಕಾರಿ ಅಲ್ಲ, ನಿಮಗೆ ರಜೆಯ ಲೆಕ್ಕ ಕೊಡೋಕೆ ನಾನು ಬದ್ಧಳಲ್ಲ ಅಂತ ನೇರವಾಗಿಯೇ ಉತ್ತರಿಸಿದ್ರು. ಇದಾದ ಮೇಲೆ ಪತ್ರಗಳ ಸಮರ ಆರಂಭ ಆಯಿತು. ಜಡ್ಜ್ ಶಬೀನಾ ಖಾನ್ ಅವರು ಜಿಲ್ಲಾ ನ್ಯಾಯಾಧೀಶರಿಗೆ ಪತ್ರ ಬರೆದು ಐಎಎಸ್ ಅಧಿಕಾರಿಯ ಬೆದರಿಕೆ ಬಗ್ಗೆ ದೂರು ನೀಡಿ ಕೇಸನ್ನ ತಮ್ಮ ನ್ಯಾಯಾಲಯದಿಂದ ವರ್ಗಾಯಿಸೋಕೆ ಕೋರಿದ್ರು. ಅತ್ತ ಕಮಿಷನರ್ ದುರ್ಗಾಶಕ್ತಿ ನಾಗ್ಪಾಲ್ ಅವರು ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಾಧೀಶರಿಗೆ ರಹಸ್ಯ ವರದಿ ಕಳಿಸಿದ್ರು. ಕೋರ್ಟ್ನಲ್ಲಿ ಜಡ್ಜ್ ತಮ್ಮ ವಿರುದ್ಧ ಅಸಭ್ಯ ಮಾತುಗಳನ್ನಾಡಿದ್ದಾರೆ ಅಂತ ದೂರಿದ್ರು. ಜಿಲ್ಲಾ ನ್ಯಾಯಾಧೀಶರು ತಕ್ಷಣ ಆ ಕೇಸನ್ನ ಮತ್ತೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರ್ಗಾಯಿಸಿದ್ರು. ಕೊನೆಗೆ ಈ ವಿಷಯ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ಮುಂದೆ ವಿಚಾರಣೆಗೆ ಬಂತು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೈಯದ್ ಕಮರ್ ಹಸನ್ ರಿಜ್ವಿ ಅವರು ಐಎಎಸ್ ಅಧಿಕಾರಿಯ ವರ್ತನೆಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣವೊಂದರ ವಿಚಾರವಾಗಿ ದಾವೆ ಹೂಡಿದ ಒಂದು ಪಕ್ಷ ಹೀಗೆ ಫೋನ್ ಕರೆ ಮಾಡುವ ಮೂಲಕ ನ್ಯಾಯಾಲಯವನ್ನ ಸಂಪರ್ಕಿಸಿರುವುದು ಆಘಾತಕಾರಿಯಾಗಿದೆ. ನ್ಯಾಯಾಲಯದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುವ ಯಾವುದೇ ಕ್ರಮ ನ್ಯಾಯದಾನ ಪ್ರಕ್ರಿಯೆಗೆ ಅಡ್ಡಿಪಡಿಸಿದಂತೇನೇ ಸರಿ ಅಂತ ಕಟುವಾಗಿ ಎಚ್ಚರಿಸಿದ್ರು. ಕಮಿಷನರ್ ದುರ್ಗಾಶಕ್ತಿ ನಾಗ್ಪಾಲ್ ಅವರ ವಿರುದ್ಧ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಮೊಕದ್ದಮೆ ಆರಂಭಿಸಲು ಮುಖ್ಯ ನ್ಯಾಯಮೂರ್ತಿಗಳ ಅನುಮತಿಗೆ ಕಳಿಸಲಾಗಿದೆ. ಫೋನಿನಲ್ಲಿ ನ್ಯಾಯಾಧೀಶರಿಗೆ ಪಾಠ ಕಲಿಸೋಕೆ ಹೋದ ಅಧಿಕಾರಿಗೆ ಈಗ ಸ್ವತಃ ಕಾನೂನಿನ ಪಾಠ ಕಲಿಯುವ ಪರಿಸ್ಥಿತಿ ಬಂದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.